ಭಾರತದಲ್ಲಿ ರ್ಯಾಪಿಡ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತದೆ, ಎಸ್ಪೆಷಲಿ ಅಥವಾ ಪರ್ಟಿಕ್ಯುಲರ್ಲಿ ಹಿಮಾಲಯನ್ ರೀಜನ್ ಅಲ್ಲಿ. ಹಾಗೆ ಮೆಟ್ರೋ ರೈಲ್ ನ ಪ್ರಾಜೆಕ್ಟ್ಸ್ ಗಳು ಎಲ್ಲಾ ರೀಜನ್ಸ್ ಕೂಡ ತಲುಪೋ ತರ ಡೆವಲಪ್ ಆಗ್ತದೆ. ಬಟ್ ಸೆವೆರಲ್ ಕಾಂಪ್ಲೆಕ್ಸ್ ಜಿಯೋಗ್ರಫಿಕಲ್ ಕಂಡೀಷನ್ಸ್ ಗಳು ಅಂದ್ರೆ ತುಂಬಾ ಹಾರ್ಶ್ ಕ್ಲೈಮೇಟ್ ಇರುವಂತಹ ಜಿಯೋಗ್ರಫಿಕಲ್ ಕಂಡೀಷನ್ಸ್ ಏನ್ ಮಾಡ್ತಾ ಇದೆ, ಈ ಒಂದು ಕನ್ಸ್ಟ್ರಕ್ಷನ್ ಅಥವಾ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ನ ಹಾಳು ಮಾಡ್ತಿದೆ. ಸೊ ಆಕ್ಸಿಡೆಂಟ್ಸ್ ಗಳು ಕ್ರಿಯೇಟ್ ಆಗ್ತದೆ. ನಾವು ತುಂಬಾ ವರ್ಷಗಳಿಂದ ನೋಡ್ಕೊಂಡ್ರೆ ಟನಲ್ ಕನ್ಸ್ಟ್ರಕ್ಷನ್ಸ್ ಆಕ್ಸಿಡೆಂಟ್ಸ್ ಗಳಾಗಿರ್ಬೋದು, ರೈಲ್ವೆ ಕನ್ಸ್ಟ್ರಕ್ಷನ್ಸ್ ಆಕ್ಸಿಡೆಂಟ್ಸ್ ಗಳಾಗಿರ್ಬೋದು, ಈ ರೀತಿಯ ಇನ್ಫ್ರಾಸ್ಟ್ರಕ್ಚರ್ ಇಂದ ಆಗ್ತಿರುವಂತಹ ಕನ್ಸ್ಟ್ರಕ್ಷನ್ಸ್ ಗಳಿಂದ ಆಗ್ತಿರೋ ಆಕ್ಸಿಡೆಂಟ್ಸ್ ಗಳನ್ನ ನಾವು ಹೆಚ್ಚಾಗಿ ನೋಡ್ಕೊ ಬರ್ತಿದೀವಿ. ಫಾರ್ ಎಕ್ಸಾಂಪಲ್, ಪರ್ಟಿಕ್ಯುಲರ್ಲಿ 2023 ಇದೆಲ್ಲರಿಗೂ ಕೂಡ ಗೊತ್ತಿರುತ್ತೆ. 2023 ನವೆಂಬರ್ 13ನೇ ತಾರೀಕು ನಡೆದಂತಹ ಇನ್ಸಿಡೆಂಟ್ ಯಾರು ಕೂಡ ಮರೀಲಿಕ್ಕೆ ಕೂಡ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ 2023ರಲ್ಲಿ ಸಿಲ್ಕ್ಯಾರ ಬೆಂಡು ಮತ್ತೆ ಬಾರಾಕೋಟ್ ಟನಲ್ ಇದು NH-134 ಅಲ್ಲಿ ಅಂದ್ರೆ ಚಾರ್ಧಾಮ್ ಮಹಾಮಾರ್ಗ ಪರಿಯೋಜನಾ ಇದರ ಅಂಡರ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿತ್ತು ಅಲ್ವಾ. ಇದರಲ್ಲಿ ಆಲ್ಮೋಸ್ಟ್ ಒಟ್ಟು 17 ದಿನ 41 ಜನ ವರ್ಕರ್ಸ್ ಅಥವಾ 41 ಜನ ಎಂಪ್ಲಾಯೀಸ್ ಗಳು 17 ದಿನ ಈ ಒಂದು ಟನಲ್ ಒಳಗಡೆ ಸ್ಟ್ರಕ್ ಆಗಿದ್ದನ್ನ ಎಲ್ಲಾ ನ್ಯೂಸ್ ಚಾನೆಲ್ಸ್ ಅಲ್ಲಿ ಎಲ್ಲಾ ಪೇಪರ್ಸ್ ಅಲ್ಲೂ ಕೂಡ 17 ದಿನ ಕೂಡ ನೋಡಿದೀವಿ. ದೋ ದೇವರ್ ರೆಸ್ಕ್ಯೂಡ್ ಸಕ್ಸಸ್ಫುಲಿ, ಅವ್ರನ್ನ ರೆಸ್ಕ್ಯೂ ಮಾಡಿದ್ರು ಸಕ್ಸಸ್ಫುಲ್ ಆಗಿ, ಆದ್ರೆ ಆಕ್ಸಿಡೆಂಟ್ ಸ್ಟಾಪ್ ಆಗ್ಲಿಕ್ಕೆ ಆಗ್ಲಿಲ್ಲ. ಇದು ಒಂದೇ ಒಂದು ರೀಸನ್ ಅಲ್ಲ, ಇದೇ ತರದ್ದು ತುಂಬಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಲ್ಲಿ ಕೊಲ್ಯಾಪ್ಸ್ ಆಗ್ಬಿಟ್ಟು ಆಕ್ಸಿಡೆಂಟ್ಸ್ ಗಳಾಗಿರೋದನ್ನ ನಾವು ತುಂಬಾ ನೋಡ್ಬೋದಾಗತ್ತೆ. ಸೊ ಪರ್ಟಿಕ್ಯುಲರ್ಲಿ ಈ ಆಕ್ಸಿಡೆಂಟ್ ಗೆ ರೀಸನ್ಸ್ ಏನು? ಟನಲ್ ಪ್ಲಾನಿಂಗ್ ಅಲ್ಲಿ ಸಿಸ್ಟಮ್ಯಾಟಿಕ್ ವೀಕ್ನೆಸ್ ಇರುತ್ತೆ. ಸೊ ಈ ಸಿಸ್ಟಮ್ಯಾಟಿಕ್ ವೀಕ್ನೆಸ್ ಅನ್ನೋದೇ ಈ ಒಂದು ಟನಲ್ ಕನ್ಸ್ಟ್ರಕ್ಷನ್ ಅಲ್ಲಿ ಮೇಜರ್ ಆಗಿ ಆಗ್ತಿರುವಂತಹ ಪ್ರಾಬ್ಲಮ್ ಅಂತಾನೆ ಹೇಳ್ಬೋದಾಗತ್ತೆ. ಸೊ ಸಿಸ್ಟಮ್ಯಾಟಿಕ್ ಅಸೆಸ್ಮೆಂಟ್ಸ್ ಇಲ್ಲದೆ ಇರೋದು, ಎಮರ್ಜೆನ್ಸಿ ಪ್ರಿಪೇರ್ಡ್ನೆಸ್ ಇಲ್ಲದೆ ಇರೋದು, ಈ ರೀತಿಯ ಪ್ರಾಬ್ಲಮ್ಸ್ ಗಳನ್ನ ಹೈಲೈಟ್ ಮಾಡುತ್ತೆ ಈ ಒಂದು ಟನಲ್ ಕೊಲ್ಯಾಪ್ಸ್ ಇನ್ಸಿಡೆಂಟ್. ಸೊ ಇದು 2023ರ ಸ್ಟೋರಿ ಆದ್ರೆ 2025ರಲ್ಲಿ ಅಂದ್ರೆ ಈ ವರ್ಷ ಒಂದು ಟನಲ್ ಕೊಲ್ಯಾಪ್ಸ್ ಆಗ್ಬಿಟ್ಟು ಆಕ್ಸಿಡೆಂಟ್ ಆಗಿದೆ. ಎಲ್ಲಿ? ತೆಲಂಗಾಣದಲ್ಲಿ ಶ್ರೀಶೈಲಂ ಅಲ್ಲಿ ಲೆಫ್ಟ್ ಬ್ಯಾಂಕ್ ಕೆನಾಲ್ ಇನ್ಸಿಡೆಂಟ್ ಕ್ರಿಯೇಟ್ ಆಗುತ್ತೆ ತೆಲಂಗಾಣದಲ್ಲಿ. 2020ರಲ್ಲೂ ಆಗುತ್ತೆ, 2025ರಲ್ಲೂ ಕೂಡ ಆಗುತ್ತೆ ತೆಲಂಗಾಣದಲ್ಲಿ. ಹಾಗೆಯೇ 2015 ಲಾಂಗ್ ಬ್ಯಾಕ್ ಸ್ಟೋರಿಯನ್ನ ನಾವು ನೋಡ್ಕೊಂಡ್ರೆ 2015ರ ಕಿರತ್ಪುರ್ ಹಾಗೆಯೇ ನಿರ್ಚೋಕ್ ಟನಲ್. ನೀವು ಎಕ್ಸಾಂಪಲ್ಸ್ ಗಳನ್ನ ಬರಿಬಹುದು ಎಕ್ಸಾಮ್ ಅಲ್ಲಿ, ಮೇನ್ಸ್ ಬರಿವಾಗ. ನಿರ್ಚೌಕ್ ಟನಲ್ ಇದು ಕೊಲ್ಯಾಪ್ಸ್ ಆಗುತ್ತೆ. ಎಲ್ಲಿ? ಹಿಮಾಚಲ್ ಪ್ರದೇಶಲ್ಲಿ. ಇಲ್ಲೂ ಕೂಡ ಇಬ್ರು ವರ್ಕರ್ಸ್ 9 ದಿನ ಆ ಟನಲ್ ಒಳಗಡೆ ಇರ್ತಾರೆ. ಅದಾದ್ಮೇಲೆ ಅವ್ರನ್ನ ರೆಸ್ಕ್ಯೂನ ಮಾಡ್ತಾರೆ. ಸೊ 2015ರಿಂದ 2025ರ ತನಕ ನಾವು ಈ ಒಂದು ಟನಲ್ ಕನ್ಸ್ಟ್ರಕ್ಷನ್ ಪ್ರಾಬ್ಲಮ್ಸ್ ನ ನೋಡ್ತಾನೆ ಬರ್ತಾ ಇದೀವಿ ಅಂತ ಆಯ್ತು. ಸ್ಟಿಲ್ ನಾವು ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಇನಿಷಿಯೇಟಿವ್ ನ ತಗೊಂಡಿದೀವಿ, ತುಂಬಾ ಇನಿಷಿಯೇಟಿವ್ಸ್ ಗಳನ್ನ ತಗೊಂಡಿದೀವಿ. ಆದ್ರೆ ಯಾಕೆ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ 10 ವರ್ಷದ ನಂತರವೂ ಕೂಡ ನಾವು ನೋಡ್ತಾ ಇದೀವಿ? 10 ಇಯರ್ಸ್ ಆದ್ಮೇಲೂ ಯಾಕೆ ಇದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಗಳನ್ನ ನೋಡ್ತಿದೀವಿ? ಟನಲ್ ಸೇಫ್ಟಿ ಯಾಕೆ ಮ್ಯಾಟರ್ ಆಗತ್ತೆ? ಗವರ್ಮೆಂಟ್ ಏನ್ ಇನಿಷಿಯೇಟಿವ್ಸ್ ನ ತಗೊಬಂದಿದೆ, ಚಾಲೆಂಜಸ್ ಏನು ಅಂತ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾವು ನೋಡೋಣ. ವೆಲ್ಕಮ್ ಟು ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಆಫ್ ಶಂಕರ್ IAS ಅಕಾಡೆಮಿ. ಈ ಒಂದು ಪರ್ಟಿಕ್ಯುಲರ್ ಥಿಂಗ್ ಅನ್ನ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ GS3 ಅಂಡರ್ ಅಲ್ಲಿ ಬರೀಬಹುದಾಗುತ್ತೆ. ಈವನ್ KAS ಅಲ್ಲಿ ಕೂಡ ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂತಹ ಕಾನ್ಸೆಪ್ಟ್ ಬರುತ್ತೆ. ಅದ್ರ ಅಂಡರ್ ಅಲ್ಲಿ ಇಲ್ಲಿ ಬರುವಂತಹ ಹೇಳಿದಂತಹ ಎಕ್ಸಾಂಪಲ್ಸ್ಗೋಸ್ಕರ ನೀವು ಯೂಸ್ ಮಾಡಬಹುದಾಗತ್ತೆ. ಸೊ ಫಸ್ಟ್ಲಿ ಪ್ರಾಬ್ಲಮ್ಸ್ ಗಳು ಅಥವಾ ಎಕ್ಸಾಂಪಲ್ಸ್ ಗಳನ್ನ ನೋಡ್ಕೊಂಡ್ವಿ. ಬಟ್ ಯಾಕೆ ನಮ್ಗೆ ಟನಲ್ ಸೇಫ್ಟಿ ಅನ್ನೋದು ಮ್ಯಾಟರ್ ಆಗತ್ತೆ? ಫಸ್ಟ್ಲಿ ಟನಲ್ಸ್ ಅನ್ನೋದು ಒಂದು ರೀಜನ್ ಇಂದ ಇನ್ನೊಂದು ರೀಜನ್ ಗೆ ಕನೆಕ್ಟ್ ಮಾಡುವಂತಹ, ಎಸ್ಪೆಷಲಿ ಹಾರ್ಶ್ ಕ್ಲೈಮೆಟಿಕ್ ಕಂಡೀಷನ್ ರೀಜನ್ಸ್ ಲೈಕ್ ಮೌಂಟೈನ್ಸ್ ಆಗಿರ್ಬೋದು ಅಥವಾ
ಇಲ್ಲಿ ಏರಿಯಾಸ್ ಗಳಾಗಿರ್ಬೋದು, ಈ ರೀಜನ್ಸ್ ಗೆ ಕನೆಕ್ಟ್ ಮಾಡುವಂತಹ ಅಥವಾ ಸ್ನೋ ಬೌಂಡ್ ಏರಿಯಾಸ್ ಆಗಿರ್ಬೋದು, ಎಕೋ ಸೆನ್ಸಿಟಿವ್ ರೀಜನ್ಸ್ ಗಳಾಗಿರ್ಬೋದು, ಕಂಜೆಸ್ಟೆಡ್ ರೀಜನ್ಸ್ ಗಳಾಗಿರ್ಬೋದು, ಬಾರ್ಡರ್ ಏರಿಯಾಸ್ ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಕನೆಕ್ಟ್ ಆಗ್ಬೇಕು ಅಂತ ಹೇಳಿದ್ರೆ ನಮ್ಗೆ ಟನಲ್ ಅನ್ನೋದು ಮ್ಯಾಟರ್ ಆಗತ್ತೆ. ಸೊ ಹಾಗಾಗಿ ಟನಲ್ ಕನ್ಸ್ಟ್ರಕ್ಷನ್ ನಮ್ಗೆ ತುಂಬಾನೇ ಮ್ಯಾಟರ್ ಆಗುತ್ತೆ. ಅಲಾಂಗ್ ವಿತ್ ದಿಸ್ ಪರ್ಟಿಕ್ಯುಲರ್ಲಿ ನಾವು ಸ್ಟ್ರಾಟಜಿಕ್ ಡಿಫೆನ್ಸ್ ಅನ್ನ ನಾವು ನೋಡ್ಕೊಂಡ್ರೆ, ಏನು ಸ್ಟ್ರಾಟಜಿಕ್ ಡಿಫೆನ್ಸ್ ಅಂತ ಹೇಳಿದ್ರೆ ಕೆಲವೊಂದು ಸ್ಟ್ರಾಟಜಿಕಲ್ ಏರಿಯಾಸ್ ಗಳಿರುತ್ತೆ. ಬಾರ್ಡರ್ ಏರಿಯಾಸ್ ಆಗಿರ್ಬೋದು, ಬಾರ್ಡರ್ ಸೆಕ್ಯೂರಿಟೀಸ್ ಬೇಕಾಗಿರುತ್ತೆ ಆ ಏರಿಯಾಸ್ ಅಲ್ಲಿ, ಅಲ್ಲೂ ಕೂಡ ನಮ್ಗೆ ಟನಲ್ಸ್ ಗಳ ಅವಶ್ಯಕತೆ ಹೆಚ್ಚಾಗಿ ಇರುತ್ತೆ. ಇನ್ನು ನಾವು ಭಾರತವನ್ನ ಪರ್ಟಿಕ್ಯುಲರ್ ಆಗಿ ನೋಡ್ಕೊಂಡ್ರೆ, ಇಲ್ಲಿ ಪಾಕಿಸ್ತಾನ್ ಬರುತ್ತೆ, ಇಲ್ಲಿ ಚೀನಾ ಬರುತ್ತೆ. ಸೊ ಎರಡರಲ್ಲೂ ಕೂಡ ಏರಿಯಾ ಯಾವುದು? ಹಿಮಾಲಯನ್ ಹಾರ್ಶ್ ಏರಿಯಾ. ಸೊ ಎರಡೂ ಪಾಕಿಸ್ತಾನ್ ಮತ್ತೆ ಚೀನಾ ಎರಡಕ್ಕೂ ಕೂಡ ವೊಲಟೈಲ್ ಬಾರ್ಡರ್ಸ್ ಅನ್ನ ಭಾರತ ಶೇರ್ ಮಾಡ್ಕೊಂಡಿದೆ. ಸೊ ಈ ವೊಲಟೈಲ್ ಬಾರ್ಡರ್ಸ್ ಗಳಿಂದ ನಮ್ಗೆ ಟನಲ್ಸ್ ಗಳು ಮುಖ್ಯ ಆಗ್ತಾ ಬರುತ್ತೆ. ಯಾಕಂದ್ರೆ ಎಷ್ಟೋ ಸಲ ಎಮರ್ಜೆನ್ಸಿ ಸಿಚುವೇಶನ್ಸ್ ಇದ್ರೂ ಕೂಡ ಟ್ರೂಪ್ಸ್ ಗಳು ಅಥವಾ ಪೊಲೀಸ್ ಫೋರ್ಸ್ ಅಲ್ಲಿಗೆ ರೀಚ್ ಆಗ್ಲಿಕ್ಕೆ ಆಗ್ತಿರೋದಿಲ್ಲ. ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು. ವಿತ್ ಹೈ ಆಲ್ಟಿಟ್ಯೂಡ್ ರೋಡ್ ಕನೆಕ್ಟಿವಿಟಿಯನ್ನ ತಗೊಂಡ್ರೆ, ಸೊ ಈ ಏರಿಯಾದಲ್ಲಿ ನಾವು ನೋಡ್ಕೊಂಡ್ರೆ 6 ಮಂತ್ ರೋಡ್ ಕವರ್ ಇರುತ್ತೆ, ಇನ್ನ 6 ಮಂತ್ ರೋಡ್ ಫ್ರೀ ಇರುತ್ತೆ. ಅಂದ್ರೆ ಈ 6 ಮಂತ್ ಏನಿದೆ, ಈ ಟೈಮ್ ಅಲ್ಲಿ ಹಿಮಾಲಯನ್ ಅಥವಾ ಸ್ನೋ ಇಂದ ಕವರ್ ಆಗಿರುತ್ತೆ. ಸ್ನೋ ಫಾಲ್ ಇಂದ ಸರ್ಫೇಸ್ ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿರುತ್ತೆ. ಬ್ಲಾಕ್ ಆದಾಗ ಟ್ರೂಪ್ ಸಪ್ಲೈಸ್ ರೆಡ್ಯೂಸ್ ಆಗತ್ತೆ. 6 ತಿಂಗಳು ಯಾವುದೇ ರೀತಿಯಾದಂತಹ ಎಮರ್ಜೆನ್ಸಿಯನ್ನ ಫೇಸ್ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಫೆಸಿಲಿಟೀಸ್ ಇರೋದಿಲ್ಲ. ಅದಕ್ಕೋಸ್ಕರ ಟನಲ್ ಬೇಕಾಗತ್ತೆ. ಸೊ ಟನಲ್ ಏನ್ ಮಾಡತ್ತೆ ಅಂತ ಹೇಳಿದ್ರೆ 24/7 ಸರ್ವಿಲಿಯನ್ಸ್ ಅನ್ನ ಕೊಡುತ್ತೆ, 24/7 ಕನೆಕ್ಟಿವಿಟಿಯನ್ನ ಪ್ರೊವೈಡ್ ಮಾಡುತ್ತೆ. ಜೊತೆಗೆ ರಿಗಾರ್ಡ್ಲೆಸ್ ಆಫ್ ಸೀಸನ್ಸ್, ಇದು ಎಲ್ಲಾ ಟೈಮಲ್ಲೂ ಕೂಡ, ಎಲ್ಲಾ ವೆದರ್ ಅಲ್ಲೂ ಕೂಡ, ಆಲ್ ವೆದರ್ ಕಂಡೀಷನ್ ಅಲ್ಲೂ ಕೂಡ ನಾವು ಟನಲ್ಸ್ ಗಳನ್ನ ಯೂಸ್ ಮಾಡಬಹುದು. ಈ ಒಂದು 2 ಕಂಡೀಷನ್ಸ್ ಗೋಸ್ಕರ ನಮ್ಗೆ ಟನಲ್ಸ್ ಅನ್ನೋದು ತುಂಬಾನೇ ಮ್ಯಾಟರ್ ಆಗುತ್ತೆ. ಒಂದು ಆಲ್ ವೆದರ್ ಕಂಡೀಷನ್ ಅಲ್ಲಿ ಯೂಸ್ ಮಾಡಬಹುದು, ಸೆಕೆಂಡ್ಲಿ 24/7 ನಾವ್ ಇದನ್ನ ವರ್ಕ್ ಮಾಡಬಹುದು, ಅಥವಾ ಇದರಲ್ಲಿ ನಾವು ನಮ್ಮ ಕನೆಕ್ಟಿವಿಟಿ ಏನಿದೆ ಆ ಆಕ್ಟಿವಿಟೀಸ್ ಗಳನ್ನ ಮಾಡ್ಕೊಳ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ 2024 ತಗೊಂಡ್ರೆ, 2024ರಲ್ಲಿ ಇನಾಗ್ರೇಟ್ ಆದಂತಹ ಸೇಲಾ ಟನಲ್, 2024ರಲ್ಲಿ ಸೇಲಾ ಟನಲ್ ಅಂತ ಹೇಳ್ಬಿಟ್ಟು ಇನಾಗ್ರೇಟ್ ಆಗತ್ತೆ. ಈ ಸೇಲಾ ಟನಲ್ ಬಂದ್ಬಿಟ್ಟು ಅರುಣಾಚಲ್ ಪ್ರದೇಶಲ್ಲಿ ಇರೋದು. ಸೊ ಈ ಸೇಲಾ ಟನಲ್ ಪ್ರಪಂಚದ ಲಾಂಗೆಸ್ಟ್ ಟ್ವಿನ್ ಟನಲ್ ಅಂತಾನೆ ಹೇಳ್ಬೋದು. ವಿತ್ ಆಲ್ಟಿಟ್ಯೂಡ್ ಆಫ್ 13,000 ಫೀಟ್, 13,000 ಫೀಟ್ ಅಲ್ಲಿ ಇರುವಂತಹ ಈ ಒಂದು ಸೇಲಾ ಟನಲ್ ವರ್ಲ್ಡ್ಸ್ ಲಾಂಗೆಸ್ಟ್ ಟ್ವಿನ್ ಟನಲ್ ಅಂತ ಕರಿಬಹುದಾಗತ್ತೆ. ಇದರಿಂದ ಇಂಡಿಯನ್ ಆರ್ಮಿ ಎಲ್ಲಿಗೆ ಹೋಗ್ಲಿಕ್ಕೆ ಹೆಲ್ಪ್ ಮಾಡತ್ತೆ ಅಂತ ಹೇಳಿದ್ರೆ, ಇಂಡಿಯನ್ ಆರ್ಮಿ ತವಾಂಗ್ ಡಿಸ್ಟಿಕ್, ತವಾಂಗ್ ರೀಜನ್ ಅಂತ ಕೇಳಿರ್ತೀರಾ. ಈ ತವಾಂಗ್ ಸೆಕ್ಟರ್ ಎಲ್ಲಿರೋದು ಅಂತ ಹೇಳಿದ್ರೆ ವಿಚ್ ಇಸ್ ನಿಯರ್ ಟು ಚೀನಾ. ಸೊ ಚೀನಾಗೆ ನಿಯರ್ ಇರೋದ್ರಿಂದ ಇಲ್ಲಿ ಬಾರ್ಡರ್ ಇಶ್ಯೂ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಈಸಿಯಾಗಿ ಸೆಲಾ ಟನಲ್ ನ ಮೂಲಕ ನಮ್ಮ ಆರ್ಮಿ ಪೀಪಲ್ ಈ ತವಾಂಗ್ ರೀಜನ್ಗೆ ಅಥವಾ ತವಾಂಗ್ ಸೆಕ್ಟರಿಗೆ ಸೇರೋದು ಈಸಿ ಆಗತ್ತೆ. ಅಂಡ್ ಎಲ್ಲಾ ಸೀಸನ್ಸ್ ಅಲ್ಲೂ ಕೂಡ ಇದು ಹೆಲ್ಪ್ ಆಗತ್ತೆ. ನಂತರ ಇಂಡಿಯಾದ ನಾರ್ತ್ ಈಸ್ಟರ್ನ್ ರೀಜನ್ಗೆ ಮೂವ್ ಆಗೋದಕ್ಕೂ ಕೂಡ ಇದು ಹೆಲ್ಪ್ ಆಗತ್ತೆ. ಇನ್ನು ಸೆಕೆಂಡ್ ರೀಸನ್ ಅಂತ ನಾವು ನೋಡಿದ್ರೆ, ಭಾರತ ನಾರ್ತ್ ಈಸ್ಟರ್ನ್ ರೀಜನ್ ಕಡೆ ಮೂವ್ ಆಗ್ತಾ ಇದೆ, ಕರೆಕ್ಟ್ ಅಲ್ವಾ? ಸೊ ಮೂವ್ ಆಗ್ತಿರೋದನ್ನ ನಾವು ನೋಡಿದ್ರೆ ಇಲ್ಲಿ ಅರ್ಥಕ್ವಿಕ್ ಜಾಸ್ತಿ ಆಗತ್ತೆ, ಹೌದಾ? ಲ್ಯಾಂಡ್ ಸ್ಲೈಡ್ಸ್ ಗಳು ಜಾಸ್ತಿ ಆಗತ್ತೆ, ಕರೆಕ್ಟ್ ಅಲ್ವಾ? ಸೊ ಈ ಹಾರ್ಶ್ ಕ್ಲೈಮೆಟಿಕ್ ಕಂಡೀಷನ್ ವಿಚ್ ಇಸ್ ಪ್ರಾನ್ ಟು ಮೋರ್ ಮ್ಯಾಸಿವ್ ಲ್ಯಾಂಡ್ ಸ್ಲೈಡ್ಸ್ ಅಂಡ್ ಆಲ್ಸೋ ಅವಲಾಂಚೆ ಅಂತ ಹೇಳಿದ್ರೆ ಮಾಸ್ ಐಸ್ ಗಳು ಸ್ಲೈಡ್ ಆಗೋದು. ಲ್ಯಾಂಡ್ ಸ್ಲೈಡ್ ಹೇಗೋ ಹಾಗೆ ಐಸ್ ಸ್ಲೈಡ್ ಆದ್ರೆ ಅದನ್ನ ನಾವು ಅವಲಾಂಚೆಸ್ ಅಂತ ಕರಿತೀವಿ. ಈ ರೀತಿಯಾದಂತಹ ಆಕ್ಸಿಡೆಂಟ್ಸ್ ಗಳನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಮ್ಗೆ ಹಾರ್ಶ್ ಕ್ಲೈಮೆಟಿಕ್ ಕಂಡೀಷನ್ ಅಥವಾ ಹಿಮಾಲಯನ್ ರೀಜನ್ ಅಲ್ಲಿ ಟನಲ್ಸ್ ಗಳು ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ. ಪರ್ಟಿಕ್ಯುಲರ್ಲಿ ಇದಕ್ಕೆ ನಾವು ಎಕ್ಸಾಂಪಲ್ ನ ನೋಡ್ಕೊಂಡ್ರೆ, 2025ರಲ್ಲಿ ಇನಾಗ್ರೇಟ್ ಮಾಡದಂತಹ, ಈ ವರ್ಷದಲ್ಲಿನೇ ಇನಾಗ್ರೇಟ್ ಮಾಡಿದಂತಹ ಕೇಳಿರ್ತೀರಾ ಝೆಡ್ ಮಾರ್ತ್ ಟನಲ್ ಅಂತ. ಸೊ ಈ ಝೆಡ್ ಮಾರ್ತ್ ಟನಲ್ ಇದು ಸೋನ್ಮಾರ್ಗ್ ಶ್ರೀನಗರ್ನ ಕನೆಕ್ಟ್ ಮಾಡುತ್ತೆ. ಸೋನ್ಮಾರ್ಗ್ ಹಾಗೂ ಶ್ರೀನಗರನ್ನ
ಕನೆಕ್ಟ್ ಮಾಡುವಂತಹ ಟನಲ್ ಆಗಿದೆ. ಮುಂಚೆ ಸೋನ್ಮಾರ್ಗ್ ವಿಂಟರ್ ಟೈಮ್ ಅಲ್ಲಿ ಅವಲಾಂಚೆ ಎಫೆಕ್ಟ್ ಇಂದ ಕ್ಲೋಸ್ ಆಗ್ತಿತ್ತು. ಇದರಿಂದ ಟೂರಿಸಂ ಎಫೆಕ್ಟ್ ಆಗ್ತಿತ್ತು, ಹಾಗೆ ಡೇ ಟು ಡೇ ಆಕ್ಟಿವಿಟೀಸ್ ಗಳು ರೆಡ್ಯೂಸ್ ಆಗ್ತಾ ಇತ್ತು, ಎಕನಾಮಿಕ್ ಆಕ್ಟಿವಿಟೀಸ್ ರೆಡ್ಯೂಸ್ ಆಗ್ತಿತ್ತು. ಈಗ ಝೆಡ್ ಮಾರ್ಕ್ ಟನಲ್ ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ಸೋನ್ಮಾರ್ಗ್ ಹಾಗೂ ಶ್ರೀನಗರ್ ಕನೆಕ್ಟಿವಿಟಿ ಹೆಚ್ಚಾಗ್ತಾ ಇರೋದ್ರಿಂದ ಇಲ್ಲಿ ಟೂರಿಸಂ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಿದೆ. ಹೇಗೆ ಅಂತ ಹೇಳಿದ್ರೆ ಎಲ್ಲಾ ಸೀಸನ್ ಅಲ್ಲೂ ಕೂಡ ಇದು ಅವೈಲೇಬಲ್ ಇರುತ್ತೆ. ಟೂರಿಸಂ ಜೊತೆಯಲ್ಲಿ ಲೋಕಲ್ ಎಕನಾಮಿಕ್ ಡೆವಲಪ್ಮೆಂಟ್ ಕೂಡ ಆಗ್ತಿದೆ. ಸೊ ಇದು ಝೆಡ್ ಮಾರ್ಕ್ ಟನಲ್ ನ ಇಂಪಾರ್ಟೆನ್ಸ್. ಸೊ ಎಲ್ಲಾ ಎಕಾನಮಿಯನ್ನ ಪ್ರಮೋಟ್ ಮಾಡೋದಕ್ಕೆ, ಲೋಕಲಿ ಪ್ರಮೋಟ್ ಮಾಡೋದಕ್ಕೆ ಈ ಒಂದು ಝೆಡ್ ಮಾರ್ಕ್ ಅನ್ನುವಂತಹ ಟನಲ್ ನಮ್ಗೆ ಹೆಲ್ಪ್ ಆಗ್ತಿದೆ. ಇಷ್ಟೆಲ್ಲ ಟನಲ್ ನಿಂದ ಯೂಸಸ್ ಇವೆ. ಅದಕ್ಕೆ ಟನಲ್ ಸೇಫ್ಟಿ ಇಂಪಾರ್ಟೆಂಟ್ ಆಗತ್ತೆ. ಅದಕ್ಕೋಸ್ಕರ ಈಗ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಏನ್ ಮಾಡಿದೆ ಅಂತ ಹೇಳಿದ್ರೆ ಒಂದು ಕಾಂಪ್ರಹೆನ್ಸಿವ್ ಗೈಡ್ ಲೈನ್ ಅನ್ನ ಕೊಟ್ಟಿದೆ. ಏನಕ್ಕೋಸ್ಕರ ಕೊಟ್ಟಿದೆ ಅಂತ ಹೇಳಿದ್ರೆ ಟು ಪ್ರಿವೆಂಟ್ ದ ಆರ್ ಟು ಮಿಟಿಗೇಟ್ ದ ರೋಡ್ ಟನಲ್ ಕೊಲ್ಯಾಪ್ಸ್. ಇವಾಗ ರೋಡ್ ಟನಲ್ ಕೊಲ್ಯಾಪ್ಸ್ ಆಗ್ತಿದೆ ಅಲ್ವಾ, ಈ ಟನಲ್ ಗಳ ಕೊಲ್ಯಾಪ್ಸ್ ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ ಈಗ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಈ ಒಂದು ಗೈಡ್ ಲೈನ್ಸ್ ಅನ್ನ ಪ್ರೊವೈಡ್ ಮಾಡಿದೆ. ಸೊ ಈ ಗೈಡ್ ಲೈನ್ಸ್ ಅಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ತಾ ಬರೋಣ. ಈ ಗೈಡ್ ಲೈನ್ಸ್ ನ ಅವ್ರು ಹೇಗ್ ಕೊಟ್ಟಿದ್ದಾರೆ ಅಂದ್ರೆ ಇಶ್ಯೂ ಮ್ಯಾಂಡೇಟೆಡ್ ರಿಸ್ಕ್ ಅಲೋಕೇಶನ್ ಈ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ. ಸೊ ಫಸ್ಟ್ಲಿ ಟು ಸ್ಟ್ರೆಂಥನ್ ಡೀಟೈಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಲಾಂಗ್ ವಿತ್ ದಟ್ ಜಿಯೋಟೆಕ್ನಿಕಲ್ ಬೇಸ್ ಲೈನ್ ರಿಪೋರ್ಟ್ ಅಂಡ್ ರಿಸ್ಕ್ ರಿಜಿಸ್ಟರ್. ಈ ಮೂರನ್ನು ಕೂಡ ಸ್ಟ್ರೆಂಥನ್ ಮಾಡೋದಕ್ಕೋಸ್ಕರ ಈ ಒಂದು ಗೈಡ್ ಲೈನ್ ನ ತಗೊಂಡ್ಬಂದಿದ್ದಾರೆ. ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಕೆಲವು ಇಶ್ಯೂಸ್ ಗಳನ್ನ ಐಡೆಂಟಿಫೈ ಮಾಡಲಾಗುತ್ತೆ ಈ ಒಂದು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ನ ಅಂಡರ್ ಅಲ್ಲಿ. ಲೈಕ್ ಪ್ರೊಸೀಜರಲ್ ಫಾರ್ಮಾಲಿಟೀಸ್ ಆಗಿರ್ಬೋದು, ಇನ್ಅಡೆಕ್ವೇಟ್ ಜಿಯೋಲಾಜಿಕಲ್ ಡೀಟೇಲ್ಸ್ ಆಗಿರ್ಬೋದು, ಜಿಯೋ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಇದೆಲ್ಲದನ್ನು ಕೂಡ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಐಡೆಂಟಿಫೈ ಮಾಡಲಾಗುತ್ತೆ. ಸೊ ನ್ಯೂ ಗೈಡ್ಲೈನ್ಸ್ ನ ತಗೊಂಡ್ರೆ ಪ್ರಾಜೆಕ್ಟ್ ಅಥಾರಿಟಿ ಯಾರಿರ್ತಾರೆ ಅವರು ಜಿಯೋಲಾಜಿಕಲ್ ಇನ್ವೆಸ್ಟಿಗೇಷನ್ ನ ಮಾಡ್ಬೇಕಾಗತ್ತೆ. ಸೊ ಯಾರಿಗೆ ಕೊಡ್ತಾ ಇದ್ದಾರೆ, ಪ್ರಾಜೆಕ್ಟ್ ಅಥಾರಿಟಿ ಯಾರಿರ್ತಾರೆ ಅವ್ರಿಗೆ ಜಿಯೋಲಾಜಿಕಲ್ ಇನ್ವೆಸ್ಟಿಗೇಷನ್ ನ ಮಾಡುವಂತಹ ಅಥಾರಿಟಿಯನ್ನ ಕೊಟ್ಟಿರ್ತಾರೆ. ಅವರು ಮ್ಯಾಂಡೇಟರಿ ಇದನ್ನ ಮಾಡ್ಲೇಬೇಕು. ನಂತರ ಜಿಯೋ ಟೆಕ್ನಿಕಲ್ ಬೇಸ್ ಲೈನ್ ರಿಪೋರ್ಟ್, ರಿಸ್ಕ್ ರಿಜಿಸ್ಟರ್ಸ್ ಇದು ಎಲ್ಲಿ ಅಂತ ಹೇಳಿದ್ರೆ ಯಾವ್ಯಾವ ರೀತಿಯಲ್ಲಿ ಅಂದ್ರೆ ಅಜಾರ್ಡಸ್ ರಿಸ್ಕ್ ಆಗಿರ್ಬೋದು, ಮಿಟಿಗೇಷನ್ ಮೆಷರ್ಸ್ ಆಗಿರ್ಬೋದು, ಮ್ಯಾಂಡೇಟರಿ ಪ್ರಿಪೇರ್ಡ್ನೆಸ್ ಆಗಿರ್ಬೋದು, ಇದೆಲ್ಲದನ್ನು ಕೂಡ ಈ ಒಂದು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂಡರ್ ಅಲ್ಲಿ ಅವರು ಮಾಡ್ಬೇಕಾಗತ್ತೆ. ಇನ್ನು ಜಿಯೋ ಟೆಕ್ನಿಕಲ್ ಬೇಸ್ ಲೈನ್ ರಿಪೋರ್ಟ್ ಮತ್ತೆ ರಿಸ್ಕ್ ರಿಜಿಸ್ಟರ್ ಟು ಬಿ ಶೇರ್ಡ್ ವಿತ್ ಬಿಡ್ಡರ್ಸ್. ಯಾರ ಹತ್ರ ಶೇರ್ ಮಾಡ್ತಾರೆ, ಬಿಡ್ಡರ್ಸ್ ಹತ್ರ. ಏನು ರಿಪೋರ್ಟ್ ಬಂದಿರುತ್ತೆ ಅಲ್ವಾ ಅದನ್ನ ಜಿಯೋ ಟೆಕ್ನಿಕಲ್ ಬೇಸ್ ಲೈನ್ ರಿಪೋರ್ಟ್ ಮತ್ತೆ ರಿಸ್ಕ್ ರಿಜಿಸ್ಟರ್ ಅಲ್ಲಿ ರಿಸ್ಕ್ ಏನಿದೆ ಮತ್ತೆ ಆ ಜಿಯೋ ಟೆಕ್ನಿಕಲ್ ಬೇಸ್ ಲೈನ್ ಅಂದ್ರೆ ಕಂಪ್ಲೀಟ್ ಆಗಿ ಅಲ್ಲಿ ಯಾವ ರೀತಿ ಗ್ರೌಂಡ್ ಇದೆ, ಕ್ಲೈಮೇಟ್ ಹೇಗಿದೆ, ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡಬೇಕು ಅದೆಲ್ಲದನ್ನು ಕೂಡ ಬಿಡ್ಡರ್ಸ್ಗೆ ಕೊಡ್ಲಾಗತ್ತೆ. ಇದರಿಂದ ಟ್ರಾನ್ಸ್ಪರೆನ್ಸಿಯನ್ನ ಎನ್ಶೂರ್ ಮಾಡಬಹುದು, ಹಾಗೆ ಅಕೌಂಟಬಿಲಿಟಿ ಕೂಡ ಇರುತ್ತೆ. ರಿಯಲಿಸ್ಟಿಕ್ ಆಗಿ ಎಷ್ಟು ಕಾಸ್ಟ್ ಎಫೆಕ್ಟಿವ್ ಆಗುತ್ತೆ ಅನ್ನೋದನ್ನ ನಮ್ಗೆ ಡೀಟೇಲ್ ಆಗಿ ಈ ರಿಪೋರ್ಟ್ ಮೂಲಕ ಕೊಡಲಾಗುತ್ತೆ. ಸೆಕೆಂಡ್ಲಿ ಜಿಯೋಲಾಜಿಕಲ್ ರಿಯಾಲಿಟೀಸ್ ಬಗ್ಗೆ ಹೇಳುತ್ತೆ, ಜೊತೆಗೆ ಡಿಸೈನ್ ಚಾಲೆಂಜಸ್ ಬಗ್ಗೆ ಮಾತಾಡುತ್ತೆ ಈ ಒಂದು ಗೈಡ್ ಲೈನ್ಸ್. ಸೊ ಜಿಯೋಲಾಜಿಕಲ್ ರಿಯಾಲಿಟೀಸ್ ಏನು ಅಂತ ಹೇಳಿದ್ರೆ ಪೂರ್ ಗ್ರೌಂಡ್ ಇನ್ವೆಸ್ಟಿಗೇಷನ್ಸ್ ಆಗಿರ್ಬೋದು, ಗ್ರೌಂಡ್ ಇನ್ವೆಸ್ಟಿಗೇಷನ್ ಬೇಕಲ್ವಾ, ಅದ್ರ ಜೊತೆಗೆ ಹಾರ್ಶ್ ಗ್ರೌಂಡ್ ಕ್ಲೈಮೆಟಿಕ್ ಕಂಡೀಷನ್ ನ ಐಡೆಂಟಿಫೈ ಮಾಡೋದಾಗಿರ್ಬೋದು, ಅಥವಾ ಹಾರ್ಶ್ ಕ್ಲೈಮೆಟಿಕ್ ಕಂಡೀಷನ್ ನ ಫ್ಯೂ ಅಥವಾ ಲಿಮಿಟೆಡ್ ಟೆಸ್ಟ್ ಗಳನ್ನ ಹಿಮಾಲಯನ್ ರೀಜನ್ ಅಲ್ಲಿ, ಎಸ್ಪೆಷಲಿ ಹಿಮಾಲಯನ್ ರೀಜನ್ ಅಲ್ಲಿ ಮಾಡ್ಲೇಬೇಕು. ಯಾವ್ಯಾವ ರೀತಿಯದ್ದು ಅಂತ ಹೇಳಿದ್ರೆ ಗ್ರೌಂಡ್ ಯಾವ ತರ ಸ್ಕ್ವೀಸ್ ಆಗ್ತದೆ ಹಾಗೆ ಸ್ವೆಲ್ ಆಗ್ತಾ ಇದೆ, ರಾಕ್ ಬಸ್ಟ್ ಯಾವ ತರ ಇದೆ, ಶಿಯರ್ ಝೋನ್ ಯಾವ ತರ ಇದೆ, ಬಿಕಾಸ್ ಮೂವ್ಮೆಂಟ್ ಆಗ್ತಿರೋದ್ರಿಂದ, ಪ್ಲೇಟ್ ಟೆಕ್ಟಾನಿಕ್ ಮೂವ್ಮೆಂಟ್ಸ್ ಗಳು ಆಗ್ತಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ. ಅರ್ಥ್ಕ್ವೇಕ್, ಲ್ಯಾಂಡ್ ಸ್ಲೈಡ್ಸ್ ಏನ್ ಬೇಕಾದ್ರೂ ಆಗ್ಬೋದು. ಅದಕ್ಕೆ ಏನೇನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅದನ್ನ ಮುಂಚೆನೆ ಐಡೆಂಟಿಫೈನ ಮಾಡ್ಬೇಕು. ಶಾಲೋ ಕವರ್ ಝೋನ್ಸ್ ಗಳನ್ನ ಐಡೆಂಟಿಫೈ ಮಾಡ್ಬೇಕು. ಹಾಟ್ ವಾಟರ್ ಇನ್ಗ್ರೇಸ್ ಮತ್ತೆ ಟಾಕ್ಸಿಕ್ ಗ್ಯಾಸಸ್ ಇದೆಯಾ ಅನ್ನೋದನ್ನು ಕೂಡ ಮುಂಚೆನೆ ಸ್ಪೆಸಿಫಿಕ್ ಐಡೆಂಟಿಫಿಕೇಶನ್ ಮಾಡ್ಬೇಕಾಗತ್ತೆ. ಕೆಲವೊಂದ್ಸಲ ಪೂರ್ ಇನ್ವೆಸ್ಟಿಗೇಷನ್ ಮಾಡೋದ್ರಿಂದ ಟೈಮ್ ಜಾಸ್ತಿ ತಗೊಳುತ್ತೆ, ಅದೇ ರೀತಿ ಕಾಸ್ಟ್ ಎಸ್ಟಿಮೇಷನ್ ಕೂಡ ಜಾಸ್ತಿ ಆಗುತ್ತೆ. ಅದನ್ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ಬಿಟ್ಟೆ ಇನ್ ಡೀಟೈಲ್ ಆಗಿ ಈ ರೀತಿಯಲ್ಲಿ ಗೈಡ್ ಲೈನ್ಸ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಥರ್ಡ್ಲಿ ಟನಲಿಂಗ್ಸ್.
ಟನಲಿಂಗ್ ಟೆಕ್ನಾಲಜಿ. ಇಲ್ಲಿ 2 ಟನಲಿಂಗ್ ಟೆಕ್ನಾಲಜಿ ಬಗ್ಗೆ ಹೇಳಿದ್ದಾರೆ. ಒಂದು ನ್ಯೂ ಆಸ್ಟ್ರಿಯನ್ ಟನಲಿಂಗ್ ಮೆಥಡ್, ಸೆಕೆಂಡ್ ಒನ್ ಟನಲ್ ಬೋರಿಂಗ್ ಮಿಷಿನ್. ಎರಡಕ್ಕೂ ಇರುವಂತಹ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ನ್ಯೂ ಆಸ್ಟ್ರಿಯನ್ ಟನಲಿಂಗ್ ಮೆಥಡ್ ಏನಿದೆ ಅದನ್ನ ಡಿಸೈನ್ ಹ್ಯಾಸ್ ಯು ಗೋ ಅಪ್ರೋಚ್ ಮೇಲೆ ಡಿಸೈನ್ ಮಾಡಿದ್ದಾರೆ. ಅಂದ್ರೆ ಇದನ್ನ ಹೇಗ್ ಬೇಕಾದ್ರೂ ಕೂಡ ಡಿಸೈನ್ ನ ಚೇಂಜ್ ಮಾಡ್ಕೊಬಹುದು. ಇದು ನಾನ್ ಯೂನಿಫಾರ್ಮ್ ರಾಕ್ ಕಂಡೀಷನ್ ಕೂಡ ಹೆಲ್ಪ್ ಆಗುತ್ತೆ. ಯಾವುದೇ ರೀತಿಯಾದಂತಹ ರಾಕ್ಸ್ ಅಲ್ಲೂ ಕೂಡ ಅಥವಾ ಯಾವುದೇ ಲೇಯರ್ ಆಫ್ ದ ರಾಕ್ಸ್ ಅಲ್ಲೂ ಕೂಡ ಈ ಒಂದು NATM ವರ್ಕ್ ಆಗತ್ತೆ. ಕಂಟ್ರೋಲ್ಡ್ ಬ್ಲಾಸ್ಟಿಂಗ್ ಇರುತ್ತೆ, ಮ್ಯಾಂಡೇಟರಿ ಎಕ್ಸ್ಕವೇಷನ್ಸ್ ಇರುತ್ತೆ. ಅಲಾಂಗ್ ವಿತ್ ದಟ್ ಇಟ್ ಸಪೋರ್ಟ್ ಶೀಟ್ ಫಾರ್ ಈಚ್ ಗ್ರೌಂಡ್. ಅದಕ್ಕೆ ಇದು ತುಂಬಾನೇ ಇಂಪಾರ್ಟೆಂಟ್. ನೆಕ್ಸ್ಟ್ ಟನಲ್ ಬೋರಿಂಗ್ ಮಿಷಿನ್ ನ ನೋಡಿದ್ರೆ, ಇದು ಯೂನಿಫಾರ್ಮ್ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ನೋಡ್ಬೋದಾಗತ್ತೆ. ಬಿಕಾಸ್ ಎರಡರದ್ದು ಡಿಫ್ರೆನ್ಸ್ ಕೇಳೋ ಚಾನ್ಸಸ್ ಇರುತ್ತೆ ಪ್ರಿಲಿಮ್ಸ್ ಅಲ್ಲಿ, ಹಾಗಾಗಿ ನೋಡ್ಕೊಂಡಿರಿ. ಯಾವಾಗ ಜಿಯೋಲಜಿಕಲ್ ಯೂನಿಫಾರ್ಮಿಟಿ ಇರುತ್ತೆ, ಸ್ಟ್ರೆಚಸ್ ಯೂನಿಫಾರ್ಮಿಟಿ ಇರುತ್ತೆ, ಆಗ ನಾವ್ ಇದನ್ನ ನೋಡ್ಬೋದಾಗತ್ತೆ. ಆ ಏರಿಯಾದಲ್ಲಿ ಮಾತ್ರ ಇದನ್ನ ನಾವು ಯೂಸ್ ಮಾಡ್ಬೋದಾಗತ್ತೆ. ಇನ್ ಕೇಸ್ ವಾಟರ್ ಇನ್ಗ್ರೇಸ್ ಹಾಗೂ ರೂಫ್ ಕೊಲ್ಯಾಪ್ಸ್ ಇದ್ರೆ ವಿಜಿಲೆನ್ಸ್ ನ ಅವಶ್ಯಕತೆ ಅಥವಾ ವಿಜಿಲೆನ್ಸ್ ನ ಸಪೋರ್ಟ್ ಇಲ್ಲಿ ಇರ್ಲೇಬೇಕಾಗತ್ತೆ. ಇದು ಎರಡಕ್ಕೂ ಇರುವಂತಹ ವ್ಯತ್ಯಾಸ. ಇನ್ನ ಫೋರ್ತ್ಲಿ ಟನಲ್ ರಿಸ್ಕ್ ಬಗ್ಗೆ ಮಾತಾಡಿದ್ರೆ, ನಮ್ಗೆ ಅರ್ಥಕ್ವಿಕ್ ರಿಸ್ಕ್ ಝೋನ್ ಬಗ್ಗೆ ಗೊತ್ತು ಅಥವಾ ಡ್ರಾಟ್ ರಿಸ್ಕ್ ಝೋನ್ ಬಗ್ಗೆ ಗೊತ್ತು, ಬಟ್ ಟನಲ್ ರಿಸ್ಕ್ ಝೋನ್ ಬಗ್ಗೆ ಗೊತ್ತಿಲ್ಲ. ಅದಕ್ಕೆ ಇಲ್ಲಿ ಟನಲ್ ನ ರಿಸ್ಕ್ ಝೋನ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ಇಲ್ಲಿ ಎಲ್ಲಿ ಜಾಸ್ತಿ ಕೊಲ್ಯಾಪ್ಸ್ ಆಗುತ್ತೆ ಅದನ್ನ ಹೈ ರಿಸ್ಕ್ ಝೋನ್ ಅಂತ ಕರೆದಿದ್ದಾರೆ. ಈ ಹೈ ರಿಸ್ಕ್ ಝೋನ್ ಅಲ್ಲಿ NP4 ಎಸ್ಕೇಪ್ ಪೈಪ್ ಇರಲೇಬೇಕು, ಮ್ಯಾಂಡೇಟರಿ. ಮಿನಿಮಮ್ ಡಯಾಮೀಟರ್ ಬಂದ್ಬಿಟ್ಟು 0.9 ಮೀಟರ್ ಡಯಾ ಇರಲೇಬೇಕು. ಜೊತೆಗೆ ರೆಸ್ಕ್ಯೂ ಮಾಡ್ಲಿಕ್ಕೆ ಮೊಬೈಲ್ ರೆಸ್ಕ್ಯೂ ಕಂಟೈನರ್ ಕಂಪಲ್ಸರಿ ಇರಲೇಬೇಕು. ಮೊಬೈಲ್ ರೆಸ್ಕ್ಯೂ ಆಗಿರ್ಬೋದು, ಫಿಕ್ಸ್ಡ್ ಆದ್ರೂ ಇರ್ಬೋದು, ಅಥವಾ ಫಿಕ್ಸ್ಡ್ ಕಂಪಲ್ಸರಿ ಇರಲೇಬೇಕಾಗುತ್ತೆ. ಜೊತೆಗೆ 24 hours ಸರ್ವೈವಲ್ ಕೆಪಾಸಿಟಿ ಇರ್ಬೇಕಾಗತ್ತೆ. ಇದು ಎಮರ್ಜೆನ್ಸಿಗೋಸ್ಕರ ಅಥವಾ ಐ ರಿಸ್ಕ್ ಝೋನ್ ಅಂತ ತಗೊಂಡ್ಬಿಟ್ಟು ಅಲ್ಲಿ ಏನೇನ್ ಇರ್ಬೇಕು, ಸೊ ದಟ್ ಏನಾದ್ರೂ ಪ್ರಾಬ್ಲಮ್ ಆದ್ರೆ, ಕೊಲ್ಯಾಪ್ಸ್ ಆದ್ರೆ ಟನಲ್ ಎಂಪ್ಲಾಯೀಸ್ಗೆ ಅಥವಾ ವರ್ಕರ್ಸ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ಬಾರ್ದು, ಅವರನ್ನ ಈಸಿಯಾಗಿ ರೆಸ್ಕ್ಯೂ ಮಾಡ್ಲಿಕ್ಕೆ ಹೆಲ್ಪ್ ಆಗತ್ತೆ ಅಂತ ಹೇಳ್ಬಿಟ್ಟು. ನಂತರ ಫಿಫ್ತ್ಲಿ ಎಮರ್ಜೆನ್ಸಿ ರೆಸ್ಪಾನ್ಸ್ ಪ್ಲಾನ್ ಅಂಡ್ ಹ್ಯೂಮನ್ ಕೆಪಾಸಿಟಿ. ಮ್ಯಾನೇಜರ್ಸ್ಗೆ ಟ್ರೈನಿಂಗ್ ಇರಬೇಕು. ಇಲ್ಲಿ ಯಾರು ಮ್ಯಾನೇಜರ್ಸ್ ಗಳು ವರ್ಕ್ ಮಾಡ್ತಿರ್ತಾರಲ್ವಾ ಅವ್ರಿಗೆ ಫಸ್ಟ್ ರೆಸ್ಪಾಂಡರ್ ಟ್ರೈನಿಂಗ್ ಅನ್ನ ಕೊಡ್ಬೇಕಾಗತ್ತೆ. ನಂತರ ಪ್ಲಾನ್ ಅಡ್ವಾನ್ಸ್ ಆಗಿ ಅವ್ರಿಗೆ ತಿಳಿಸ್ಕೊಡ್ಬೇಕಾಗತ್ತೆ, ಸೊ ದಟ್ ಏನ್ ಎಮರ್ಜೆನ್ಸಿ ಆಗಿ ಪ್ರಿಪೇರ್ ಮಾಡಬಹುದು ಪ್ಲಾನ್ ಅನ್ನ, ಅದನ್ನ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ. ಅದೇ ತರ ಎಮರ್ಜೆನ್ಸಿ ರೆಸ್ಪಾನ್ಸ್ ಪ್ಲಾನ್ ನ ರೆಡಿ ಮಾಡ್ಕೋಬೇಕಾಗತ್ತೆ. ಅದನ್ನ ಪ್ರತಿ ವೀಕ್ ಕೂಡ ಅಪ್ಡೇಟ್ ನ ಮಾಡ್ಬೇಕಾಗತ್ತೆ. ಇದು ಸೈಟ್ ಕಂಡೀಷನ್ ಮೇಲೆ ಅಪ್ಡೇಟ್ ಮಾಡಬೇಕು, ಹಾಗೆಯೇ ಅಲ್ಲಿಯ ಆರ್ಸ್ ಕ್ಲೈಮೆಟಿಕ್ ಕಂಡೀಷನ್ ಮೇಲೆ ಕೂಡ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಸೊ ಇದಿಷ್ಟು 5 ಗೈಡ್ಲೈನ್ಸ್ ಗಳನ್ನ ಈಗ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಕೊಟ್ಟಿದೆ. ಸೊ ನೆಕ್ಸ್ಟ್ ಇದಿಷ್ಟೆಲ್ಲ ಕೊಟ್ಟ ಮೇಲೆ ಇಂಡಿಯಾದ ಟನಲ್ ಇನ್ಫ್ರಾಸ್ಟ್ರಕ್ಚರ್ ನ ನೋಟ ಹೇಗೆ ಡೆವಲಪ್ ಆಗಿದೆ, ಎಷ್ಟು ಟನಲ್ಸ್ ಇದೆ ಅಂತ ಒಂದು ಕ್ಲಿಪ್ಸ್ ಅಲ್ಲಿ ನೋಡ್ಕೊಳ್ಳೋಣ. ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ 2024ರ ಡಿಸೆಂಬರ್ ಸಮಯದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಟನಲಿಂಗ್ ಬಗ್ಗೆ ರಿಪ್ಲೈನ ಕೊಟ್ಟಿತ್ತು. ಆ ರಿಪ್ಲೈ ಮತ್ತೆ ರಿಪೋರ್ಟ್ ನ ಪ್ರಕಾರ ಒಟ್ಟು 42 ಟನಲ್ಸ್ ಗಳನ್ನ ಭಾರತದಲ್ಲಿ ಕನ್ಸ್ಟ್ರಕ್ಷನ್ ಮಾಡಲಾಗಿದೆ, ವಿಚ್ ಕವರ್ 60.37 ಕಿಲೋಮೀಟರ್ಸ್. ಅಪಾರ್ಟ್ ಫ್ರಮ್ ದಿ 642 ಟನಲ್ಸ್, 57 tunnels covering 93.96 kilometer in length. ಇವು ಇನ್ನೂ ಕೂಡ ಅಂಡರ್ ಇಂಪ್ಲಿಮೆಂಟೇಷನ್ ಅಲ್ಲಿ ಇದೆ, ವಿಚ್ ಈಸ್ ಅಂಡರ್ ದ ನ್ಯಾಷನಲ್ ಹೈವೇ ಅಥಾರಿಟಿ. 3 tunnels 9.68 ಕಿಲೋಮೀಟರ್ ನ ಕವರ್ ಮಾಡಿದೆ. ಒಟ್ಟು 3 tunnels ಗಳು. ಇದನ್ನ 3 ಪ್ರಾಜೆಕ್ಟ್ಸ್ ಗಳನ್ನ ಆಲ್ಮೋಸ್ಟ್ 1962 crore ಅಲ್ಲಿ ಎಸ್ಟಿಮೇಷನ್ ನ ಮಾಡಲಾಗಿದೆ. ಸೊ ವೈ ದಿಸ್ ಇಸ್ ಹ್ಯಾಪನಿಂಗ್? ಗೈಡ್ಲೈನ್ಸ್ ಇದೆ, ಎಲ್ಲಾ ರಿಪೋರ್ಟ್ಸ್ ಗಳನ್ನ ಅನಾಲಿಸಿಸ್ ಮಾಡ್ಬಿಟ್ಟೇನೆ ಟನಲ್ಸ್ ಗಳನ್ನ ಮಾಡ್ತಾ ಇದಾರೆ. ಅದು ಕೂಡ ಚಾಲೆಂಜಸ್ ಏನೇನು ಅಂತ ಹೇಳಿದ್ರೆ, ವೀಕ್ಲಿ DPR ಕ್ವಾಲಿಟಿ, ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಕ್ವಾಲಿಟಿ ತುಂಬಾನೇ ಕಡಿಮೆ ಇರೋದು. ಇನ್ಸ್ಟಿಟ್ಯೂಷನಲೈಸ್ ಸೈಂಟಿಫಿಕ್ ಡೇಟಾ ಡ್ರಿವೆನ್ DPR ಸಿಗ್ತಾ ಇಲ್ಲ. ಸೊ ನೆಕ್ಸ್ಟ್ ಇನ್ಸ್ಟಿಟ್ಯೂಷನಲೈಸ್ ಸೈಂಟಿಫಿಕ್ ಡೇಟಾ ಡ್ರಿವೆನ್ DPR ನ ಪ್ರಿಪೇರ್ ಮಾಡ್ಬೇಕಾಗತ್ತೆ. ಕಾಂಪ್ಲೆಕ್ಸ್ ಹಿಮಾಲಯನ್ ಜಿಯೋಗ್ರಫಿ ತುಂಬಾನೇ ಕಾಂಪ್ಲೆಕ್ಸ್ ಇರೋದ್ರಿಂದ ಅಲ್ಲಿ ಮಾಡುವಾಗ ರಿಯಲ್ ಟೈಮ್ ಜಿಯೋಲಾಜಿಕಲ್ ಮಾನಿಟರಿಂಗ್ ಸಿಸ್ಟಮ್ ಅನ್ನ ಇಂಟಿಗ್ರೇಟ್ ನ ಮಾಡ್ಬೇಕಾಗತ್ತೆ.
ಥರ್ಡ್ಲಿ, ಇನ್ಅಡೆಕ್ವೇಟ್ ಆನ್ ಸೈಟ್ ಎಮರ್ಜೆನ್ಸಿ ಪ್ರಿಪೇರ್ಡ್ನೆಸ್. ಸೈಟ್ ಎಮರ್ಜೆನ್ಸಿ ಪ್ರಿಪೇರ್ಡ್ನೆಸ್ ಕರೆಕ್ಟ್ ಆಗಿಲ್ಲ. ಇದನ್ನ ಸ್ಟ್ರೆಂಥನ್ ಮಾಡಬೇಕು, ಕೆಪಾಸಿಟಿ ಬಿಲ್ಡಿಂಗ್ ಅನ್ನ ಮಾಡಬೇಕಾಗತ್ತೆ. ಪೀರಿಯಾಡಿಕ್ ಇಂಡಿಪೆಂಡೆಂಟ್ ಸೇಫ್ಟಿಯನ್ನ ಆಡಿಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಸೆಂಟರ್ ಮತ್ತೆ ಸ್ಟೇಟಿನ ಮಧ್ಯೆ ಇರುವಂತಹ ಕೋಆರ್ಡಿನೇಷನ್ ಅಥವಾ ಒಂದು ಇನ್ಸ್ಟಿಟ್ಯೂಷನ್ ಇನ್ನೊಂದು ಇನ್ಸ್ಟಿಟ್ಯೂಷನ್ ಮಧ್ಯೆ ಇರುವಂತಹ ಕೋಆರ್ಡಿನೇಷನ್ ನ ಪ್ರಾಬ್ಲಮ್. ಸೊ ಅದಕ್ಕೋಸ್ಕರ ಕ್ಲಿಯರ್ ಆಗಿ ಇನ್ಸಿಡೆಂಟ್ ಕಮಾಂಡರ್ ಅನ್ನ ತರಬೇಕು, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಸ್. ಹಾಗೆಯೇ ಕನ್ಸ್ಟ್ರಕ್ಷನ್ ಏಜೆನ್ಸೀಸ್ ಜೊತೆ ಕೋಆರ್ಡಿನೇಷನ್ ಇರಬೇಕಾಗುತ್ತೆ. ಲೋಕಲ್ ಅಡ್ಮಿನಿಸ್ಟ್ರೇಷನ್ ಜೊತೆ ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು. NDRF ಆಗಿರ್ಬೋದು, SDRF ಆಗಿರ್ಬೋದು, ಅವರ ಕಮಾಂಡರ್ಸ್ ಗಳು ಅವರ ಜೊತೆ ಕೋಆರ್ಡಿನೇಷನ್ ಇರ್ಬೇಕಾಗುತ್ತೆ. ಅಲಾಂಗ್ ವಿತ್ ದಟ್ ಆರ್ಮಡ್ ಫೋರ್ಸಸ್ ಕೋಆರ್ಡಿನೇಷನ್ ತುಂಬಾನೇ ಇಂಪಾರ್ಟೆಂಟ್. ಟೆಕ್ನಿಕಲ್ ಸಪೋರ್ಟ್, ರೆಸ್ಪಾಂಡರ್ ಸೇಫ್ಟಿ, ಇದೆಲ್ಲದೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್, ಮೆಟ್ರೋ ಆಗಿರ್ಬೋದು, ಹೈಡ್ರೋ ಪವರ್ಸ್ ಆಗಿರ್ಬೋದು, ಈ ಏರಿಯಾಸ್ ಅಲ್ಲಿ ನಾವೇನ್ ಗೈಡ್ಲೈನ್ಸ್ ತಗೊಂಡ್ ಬಂದಿದೀವಿ ಅದನ್ನು ಕೂಡ ನಾವು ಟನಲ್ಸ್ ಅಲ್ಲಿ ಯೂಸ್ ಮಾಡೋದ್ರಿಂದ ಟನಲ್ ಸೇಫ್ಟಿಯನ್ನ ಇನ್ನೂ ಕೂಡ ಎನ್ಶೂರ್ ಮಾಡಬಹುದು. ಸೊ ಇದಿಷ್ಟು ನಮ್ಗೆ ಟನಲಿಂಗ್ ರಿಲೇಟೆಡ್. ಸೊ ನೆಕ್ಸ್ಟ್ ಒಂದು ಪ್ರಿಲಿಮ್ಸ್ ಕ್ವಶನ್ ನೋಡ್ಕೊಳ್ಳೋಣ. ಟನಲ್ಸ್ ಬಗ್ಗೆ ಯಾವ ತರ ಕೇಳ್ಬೋದು ಅಂತ. ನಾನು ಆಲ್ರೆಡಿ ಹೇಳಿದ್ದೆ, ಏನ್ ಟನಲ್ಸ್ ಟೈಪ್ಸ್ ಇತ್ತು, ಈ ಎರಡು ಟೈಪ್ಸ್ ನೋಡಿದ್ವಿ ಅಲ್ವಾ, ಇದ್ರ ಬಗ್ಗೆ ಕಂಪ್ಯಾರಿಸನ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಅಪಾರ್ಟ್ ಫ್ರಮ್ ದಟ್ ನೋಡ್ಕೊಳ್ಳೋಣ, ವಿತ್ ರೆಫರೆನ್ಸ್ ಟು ನ್ಯೂ MORTH, ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್, ಟನಲ್ ಸೇಫ್ಟಿ ಗೈಡ್ಲೈನ್ಸ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ದ ಪ್ರಿಪರೇಷನ್ ಆಫ್ ಜಿಯೋ ಟೆಕ್ನಿಕಲ್ ಬೇಸ್ಲೈನ್ ರಿಪೋರ್ಟ್, GBR ರಿಪೋರ್ಟ್ ಅಂಡ್ ರಿಸ್ಕ್ ರಿಜಿಸ್ಟರ್ ಹ್ಯಾಸ್ ಬಿನ್ ಮೇಡ್ ಮ್ಯಾಂಡೇಟರಿ. ಇಲ್ಲಿ ಮ್ಯಾಂಡೇಟರಿ ಅಂತ ಕೊಟ್ಟಿದ್ದಾರೆ. ಹೌದು, ಇದನ್ನ ಮ್ಯಾಂಡೇಟರಿ ಮಾಡಿದ್ದಾರೆ. ಯಾಕೆ ಮ್ಯಾಂಡೇಟರಿ? ಕೆಲವೊಂದ್ ಕಡೆ ಮ್ಯಾಂಡೇಟರಿ ಅಂತ ಇದ್ರೆ ನಾವ್ ಅದನ್ನ ಎಲಿಮಿನೇಟ್ ಮಾಡ್ಕೋತೀವಲ್ವಾ, ಬಟ್ ಇಲ್ಲಿ ಮ್ಯಾಂಡೇಟರಿಯೇ ಕೀವರ್ಡ್. ಯಾಕೆ ಅಂತ ಹೇಳಿದ್ರೆ ಇದೆರಡು ಕೂಡ ಸೇಫ್ಟಿ ಬಗ್ಗೆ ಇದೆ. ಸೊ ಸೇಫ್ಟಿ ಬಗ್ಗೆ ಇದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅದು ಮ್ಯಾಂಡೇಟರಿ ಆಗಿರುತ್ತೆ. ಸೆಕೆಂಡ್ ಒನ್, ದ ನ್ಯೂ ಆಸ್ಟ್ರಿಯನ್ ಟೆಕ್ನಾಲಜಿ ಮೆಥಡ್ ಈಸ್ recommended strictly for uniform geological stretches only. No, ಇದು ರಾಂಗ್ ಸ್ಟೇಟ್ಮೆಂಟ್. ಬಿಕಾಸ್ ಇದು ಯೂನಿಫಾರ್ಮ್ ಗಲ್ಲ, ಇಲ್ಲೇ ನೋಡ್ಕೊಂಡ್ವಿ. ಎರಡಕ್ಕೂ ಡಿಫರೆನ್ಸ್ ನ ನೋಡ್ಕೊಂಡ್ರೆ NATM ಬಂದ್ಬಿಟ್ಟು ನಾನ್ ಯೂನಿಫಾರ್ಮ್, ಬಟ್ TBM ಬಂದ್ಬಿಟ್ಟು ಯೂನಿಫಾರ್ಮ್ ಗೆ ಯೂಸ್ ಮಾಡ್ತೀವಿ ಅಂತ ಹೇಳಿ ಗೊತ್ತಾಯ್ತು. ನೆಕ್ಸ್ಟ್ ಥರ್ಡ್ ಸ್ಟೇಟ್ಮೆಂಟ್, ಹೈ ರಿಸ್ಕ್ ಝೋನ್ ಮಸ್ಟ್ ಇನ್ಕ್ಲೂಡ್ ಆನ್ ಎಸ್ಕೇಪ್ ಪೈಪ್ ಅಟ್ ಲೀಸ್ಟ್ 0.9 ಡಯಾಮೀಟರ್. ಇದು ಕರೆಕ್ಟ್. ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ 1 and 3 ಓನ್ಲಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ 2 ಯಾಕೆ ರಾಂಗ್ ಅಂತ ಕೂಡ ಗೊತ್ತಾಯ್ತು. ಇನ್ನ ಮೇನ್ಸ್ ಕ್ವಶನ್ ನಾವು ನೋಡ್ಕೊಂಡ್ರೆ, ದ ಸಿಲ್ಕ್ಯಾರಾ ಟನಲ್ ಕೊಲ್ಯಾಪ್ಸ್ ವಾಸ್ ಅ ವಾಟರ್ಶೆಡ್ ಮೂವ್ಮೆಂಟ್ ಫಾರ್ ಇಂಡಿಯಾಸ್ ಇನ್ಫ್ರಾಸ್ಟ್ರಕ್ಚರ್ ಸ್ಟ್ರಾಟಜಿ. ಇದನ್ನ ನಾವು ಎಕ್ಸಾಂಪಲ್ ಆಲ್ರೆಡಿ ನೋಡಿದ್ವಿ. ಡಿಸ್ಕಸ್ ದ ಸಿಸ್ಟಮ್ಯಾಟಿಕ್ ಇಶ್ಯೂ ಎಕ್ಸ್ಪೋಸ್ಡ್ ಬೈ ಇನ್ಸಿಡೆಂಟ್. Analyze how the new safety guidelines address the balance between strategic connectivity, ecological fragility in Himalaya. ಸೊ ಈಗ ಏನ್ ಎಕ್ಸ್ಪ್ಲೈನ್ ಮಾಡಿದ್ವಿ ಅದಷ್ಟನ್ನು ಕೂಡ ಯೂಸ್ ಮಾಡಿ ಈ ಆನ್ಸರ್ ಅನ್ನ ಬರೀಬಹುದಾಗುತ್ತೆ. ಸೊ ಪ್ರಿಲಿಮ್ಸ್ ಮತ್ತೆ ಮೇನ್ಸ್, ಎಸ್ಪೆಷಲಿ ಮೇನ್ಸ್ ಅಲ್ಲಿ ಯಾವ ತರ ಕೇಳ್ತಾರೆ ಅಂತ ಗೊತ್ತಾಯ್ತು. ಪ್ರಿಲಿಮ್ಸ್ ಅಲ್ಲಿ ಗೈಡ್ಲೈನ್ಸ್ ಬಗ್ಗೆ ಏನಾದ್ರು ಕೇಳ್ಬೋದು, ಅಥವಾ 2 ಟನಲ್ಸ್ ಏನಿತ್ತಲ್ವಾ ಅದ್ರಲ್ಲಿ ಇರುವಂತಹ ಡಿಫ್ರೆನ್ಸ್ ಬಗ್ಗೆ ಕೇಳ್ಬೋದು, ಅಥವಾ ಟನಲ್ಸ್ ಬಗ್ಗೆನೇ ಡೈರೆಕ್ಟ್ ಆಗಿ ಕ್ವಶನ್ ನ ಕೇಳ್ಬೋದು. ಇದಿಷ್ಟು ನಮ್ಗೆ ಈಗ ಬಂದಿರುವಂತಹ ಹೊಸ ಗೈಡ್ಲೈನ್ಸ್ ಟನಲ್ ಸೇಫ್ಟಿ. ಇದಿಷ್ಟು ನಮ್ಗೆ ಈಗ ಬಂದಿರುವಂತಹ ಟನಲ್ ಸೇಫ್ಟಿ ಗೈಡ್ಲೈನ್ಸ್ ಬಗ್ಗೆ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.